ಕಟ್ಟಡ ಕಾರ್ಮಿಕರು ಸಹಿತ ಎಲ್ಲ ರೀತಿಯ ಅಪ್ಲಿಕೇಶನ್ಗಳನ್ನು ಸಹಿತ ಇಲ್ಲಿ ಹಾಕಿ ಕೊಡ್ತೀವಿ ನಾವು. ಮೂಡಲ್ಗಿಯಲ್ಲಿ ದಶಕಗಳಿಂದ ಒಂದೇ ಸೂರಿನಡಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಹಲವಾರು ಆನ್ಲೈನ್ ಸೇವೆಗಳನ್ನು ನೀಡುತ್ತಾ ಎಲ್ಲರ ಮನೆ ಮಾತಾಗಿರುವ ಸುಭಾಷ್ ಕಂಪ್ಯೂಟರ್ಸ್ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ಸುಭಾಷ್ ಕಂಪ್ಯೂಟರ್ಸ್ ಅವರ ಇನ್ನೊಂದು ಶಾಖೆಯು ಮೂಡಲ್ಗಿಯಲ್ಲಿ ಆರಂಭವಾಗಿದೆ. ಅದೇ ಶ್ರೀನಿವಾಸ್ ಕಂಪ್ಯೂಟರ್ಸ್. ಬನ್ನಿ, ಈ ಶ್ರೀನಿವಾಸ್ ಕಂಪ್ಯೂಟರ್ಸ್ ಎಲ್ಲಿದೆ, ಅಲ್ಲಿನ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ಸುಭಾಷ್ ಹಾಲಪ್ಪ ಗುಡೇಗೋಳ ಅಂತೇಳಿ, ಮೂಡಲ್ಗಿ. ಕಳೆದ 13 ವರ್ಷಗಳಿಂದ ತಮ್ಮ ಸುಭಾಷ್ ಕಂಪ್ಯೂಟರ್ಸ್ ಮೂಡಲ್ಗಿಯಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಈಗ 2ನೇ ಶಾಖೆ ಆಗಿದೆ. ಸೊ ಅಲ್ಲಿನ ಸೌಲಭ್ಯಗಳು ಏನೇನು ಕೊಡ್ತಿದ್ರಿ ಅಂತ ಮೊದಲು? ಅಲ್ಲಿ ಸೌಲಭ್ಯಗಳಂದ್ರೆ ಉದ್ಯೋಗ ಮಾಹಿತಿ ಕೇಂದ್ರ ಮತ್ತು ಚುನಾವಣೆ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆಮೇಲೆ ರೊಕ್ಕ ಹೆಬ್ಬಟ್ಟು ಹೊತ್ತಿ ರೊಕ್ಕ ತೆಗೆಯೋದು, ಆಮೇಲೆ ಹೊಲದ ಉತ್ತಾರ, ಭೂಮಿ ಉತ್ತಾರ, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಹೀಗೆ ಲ್ಯಾಮಿನೇಷನ್, ಕಲರ್ ಜೆರಾಕ್ಸ್, ಇನ್ನೂ ಹಲವಾರು ಸೌಲಭ್ಯಗಳನ್ನು, ಪಾಸ್ಪೋರ್ಟು, K2 ಚಾನಲ್ ಹಾಗೂ ಬಸ್ ಟಿಕೆಟ್ಗಳನ್ನು ಟ್ರಾವೆಲ್ಸ್ ಏಜೆನ್ಸಿ ಸಹಿತ ನಾವು ಮಾಡ್ತಾಯಿದ್ದೀವಿ. ಅದನ್ನು ಸೌಲಭ್ಯ ಕೊಡ್ತೀವಿ. ವಿಶೇಷವಾಗಿ 2ನೇ ಶಾಖೆಯನ್ನು ಓಪನ್ ಮಾಡಿದ್ರಿ. ಎಲ್ಲಿ 2ನೇ ಶಾಖೆ ಸ್ಥಳ? ನಮ್ಮದು ಇಲ್ಲಿ ಮೂಡಲ್ಗಿಯಲ್ಲಿ ಗುರ್ಲಾಪುರ ರೋಡಿಗೆ ಬರುವಂಥ ಕೋರ್ಟ್ ಹತ್ತಿರ, ನೇರೆಸ್ಟ್ ಇಲ್ಲಿ ಮೇನ್ ರೋಡಿಗೆನ ಕೋರ್ಟ್ ಹತ್ತಿರ, ಗೇಟ್ ಹತ್ತಿರನ ನಮ್ಮ ಶಾಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ಶ್ರೀನಿವಾಸ್ ಕಂಪ್ಯೂಟರ್ ಅಂತೇಳಿ. ಇಲ್ಲಿ ಕರ್ನಾಟಕ ಸೇವಾ ಕೇಂದ್ರ ಸಹಿತ ಪ್ರಾರಂಭ ಇರುತ್ತದೆ. ಅದಕ್ಕೆ ಇಲ್ಲಿ ಒಂದೇ ಸೂರಿನಡಿ ಹಳ್ಳಿ ಎಲ್ಲ ಜನರಿಗೆ ಮತ್ತು ಮೂಡಲ್ಗಿ ಸುತ್ತಮುತ್ತ ಜನರಿಗೆ ಹಲವಾರು ಸೇವೆಗಳನ್ನು ನೀಡುವ ಸಲುವಾಗಿ, ಈಗೆಲ್ಲ ಡಿಜಿಟಲೀಕರಣ ಆಗಿದ್ದರಿಂದ ಆನ್ಲೈನಲ್ಲಿ ಸೇವೆಯನ್ನು ನೀಡುವ ಸಲುವಾಗಿ ನಮ್ಮ ಎಲ್ಲ ಮತ್ತು ಇನ್ನೂ ಕೆಲವು ನಮ್ಮ ಸಹೋದ್ಯೋಗಿಗಳು ಅಂದರೆ 2ನೇ ಶಾಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇದ್ರ ಜೊತೆಗೆ ಅಲ್ಲಿ ಸರ್ಕಲ್ನಲ್ಲಿ ಕಲ್ಮೇಶ್ವರ ವೃತ್ತದಲ್ಲಿರೋ ನಿರ್ವಹಣೆ ಕಾಂಪ್ಲೆಕ್ಸ್ನಲ್ಲಿ ಸುಭಾಷ್ ಕಂಪ್ಯೂಟರ್ ಅಂತ ಸಹಿತ ಪ್ರಾರಂಭ ಇರುತ್ತದೆ. ಅದರ ಜೊತೆಗೆ 2ನೇ ಶಾಖೆ ಅಂತೇಳಿ ಶ್ರೀನಿವಾಸ್ ಕಂಪ್ಯೂಟರ್ ಪ್ರಾರಂಭ ಮಾಡಿರ್ತೀವಿ. ಅಲ್ಲೂ ಸಹಿತ ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡ್ತೀವಿ. ಜೆರಾಕ್ಸು, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಹಾಗೆ ಪ್ಯಾನ್ ಕಾರ್ಡ್, ಜೀವನ ಪ್ರಮಾಣ ಪತ್ರ, ಹಾಗೆ ಪೊಲೀಸ್ ವೆರಿಫಿಕೇಷನ್, ಇನ್ನೂ ಹಲವಾರು ಸೇವೆಗಳನ್ನು ಇಲ್ಲಿಯೂ ಸಹಿತ ಪ್ರಾರಂಭ ಇರುತ್ತವೆ. ಸುತ್ತಮುತ್ತಲಿನ ಹಳ್ಳಿ ಜನ ಮತ್ತು ಆಮೇಲೆ ನಮ್ಮ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಕಟ್ಟಡ ಕಾರ್ಮಿಕರು ಸಹಿತ ಎಲ್ಲ ರೀತಿಯ ಅಪ್ಲಿಕೇಶನ್ಗಳನ್ನು ಸಹಿತ ಇಲ್ಲಿ ಹಾಕಿ ಕೊಡ್ತೀವಿ ನಾವು. ಕಳೆದ 13 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ಸುಭಾಷ್ ಕಂಪ್ಯೂಟರ್ ಅಂತ. ಯಾವೆಲ್ಲ ಚಾಲೆಂಜಸನ್ನು ಪಡೆದುಕೊಂಡು ಮುನ್ನುಗ್ಗಿ ಬಂದಿದೆ ಅಂತ? ಅದೇ ನೀವು ಒಬ್ಬರೇ ಕೆಲಸ ಮಾಡ್ತಾರೆ, ಇನ್ನು ನಿಮ್ಮ ಸಹಪಾಠಿಗಳು ನಿಮ್ಮ ಜೊತೆಯಲ್ಲಿ ಹೇಗೆ ನಿಮಗೆ ಕೆಲಸಕ್ಕೆ ಸಪೋರ್ಟ್ ಕೊಡ್ತಿದ್ದಾರಂತ? ಇಲ್ಲ, ನಾವು ಪ್ರಥಮವಾಗಿ ಪ್ರಾರಂಭ ಮಾಡುವಾಗ ನಾನು ಒಬ್ಬನೇ ಪ್ರಾರಂಭ ಮಾಡಿ ಒಂದೇ ಕಂಪ್ಯೂಟರ್ ಒಂದು ಇಟ್ಕೊಂಡು ಪ್ರಾರಂಭ ಮಾಡಿದೆ. ಅದರ ಜೊತೆಗೆ ಹಲವಾರು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಜನರಿಗೆ ಮಾಹಿತಿ ಮುಟ್ಟಿಸುತ್ತಾ, ಆಮೇಲೆ ನಾವು ಅದರ ಜೊತೆಗೆ ನನ್ನ ಜೊತೆ ಇನ್ನೂ ಕೆಲವರು ನಾನು ನಮ್ಮ ಕೆಲಸಗಾರನಂತೇಳಿ ತೆಗೆದುಕೊಂಡು ಅವ್ರ ಜೊತೆನೂ ಒಳ್ಳೆಯ ಒಡನಾಟ ಇಟ್ಕೊಂಡು ಅವರು ಸಹಿತ ನಮಗೆ ಇಷ್ಟು ಮಟ್ಟಿಗೆ ಬೆಳಿಲಾಕ ಅವರು ಕೂಡ ಕಾರಣ ಆಗಿರ್ತಾರೆ. ಮತ್ತು ಅದೇ ಜೊತೆ ಗ್ರಾಹಕರ ಸಹಕಾರ ಕೂಡ ನಮಗೆ ತುಂಬ ಚೆನ್ನಾಗಿದೆ. ಅದರ ಸಲುವಾಗಿ ನಾವು ಇಷ್ಟು ಉತ್ತಮವಾಗಿ ಬೆಳಿಲಿಕ್ಕೆ ಮತ್ತು ಜನರ ಸಹಕಾರ ಇರೋದ್ರಿಂದ ನಾವು ಈ ಥರ ಮುಂದ್ಗಡೆ ಬಂದು 2ನೇ ಶಾಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ಸರ್, ಈಗ ಆನ್ಲೈನ್ ಕೆಲಸಕ್ಕೆ ಅಂತೇಳಿ ಜನರು ಒಂದು ಮನಸ್ಸಲ್ಲಿ ಬಂದಾಗ ಎಲ್ಲಿ ಹೋಗಬೇಕು ಅಂತ ಸುಭಾಷ್ ಕಂಪ್ಯೂಟರ್ ಹೋಗ್ರಿ ಅಂತೇಳಿ ಹೆಂಗೆ ಮನೆ ಮಾತಾಗಿದೆ ಸರ್? ಈಗ ಏನಿಲ್ಲ, ಕೆಲಸ ಏನು ಕೊಡ್ತಿದೆ ಅಂತ? ಏನಿಲ್ಲ, ಜನರ ಜೊತೆ ಚೆನ್ನಾಗಿ ಮಾತಾಡೋದು, ಆಮೇಲೆ ಉತ್ತಮವಾದ ಸರ್ವಿಸ್ ಕೊಡೋದು. ಅವರು ಯಾವ ರೀತಿಯಾಗಿ ಬಂದಿರ್ತಾರೆ, ಅವ್ರು ಚಲೋ ಸ್ಪಂದನೆ ಕೊಟ್ಟಿವಿ ಅಂದ್ರೆ ತಾನೇ ಜನ ನಮ್ಮ ಹತ್ರ ಬರ್ತಾರೆ. ಅದೇ ರೀತಿಯಾಗಿ ನಾವು ಪ್ರತಿನಿತ್ಯನ ಸ್ಪಂದಿಸಿ ತ್ವರಿತವಾಗಿ ಅವ್ರು ಕೆಲಸ ಮಾಡಿಕೊಡೋದ್ರಿಂದ ನಾವು ಇಲ್ಲಿಗೆ ಒಳ್ಳೆಯ ಸೇವೆ ಕೊಡೋಕೆ ಒಂದು ಅವಕಾಶ ಆಗಿದೆ. ಈಗ 2ನೇ ಶಾಖೆ ಪ್ರಾರಂಭ ಆಗಬೇಕಾದ್ರೆ ಸರ್, ಈಗ ಎಷ್ಟು 13 ವರ್ಷದಿಂದ ನೀವು ಅಲ್ಲಿ ಸೇವೆ ಕೊಡ್ತಿದ್ರೆ ಜನರಿಗೆ ನಿಲ್ಲಿಕ್ಕೆ ಮತ್ತು ಬೇಗ ಅಂದರೆ ಇಡೀ ಒಂದು ಕೆಲಸ ಏನಾದರೂ ಮಾಡ್ಬೇಕಾದ್ರೆ ದಿನ ಇಡೀ ಕಳಿಬೇಕಾಗುತ್ತೆ. ಹೇಗೆ ಸೇವೆಯನ್ನು ಕೊಡ್ತೀರಂತ ಮುಂದೆ? ಇಲ್ಲ, ಅವ್ರಿಗೆಲ್ಲ ಕುಂದ್ರಕ್ಕೂ ನಾವು ಒಳ್ಳೆ ಸ್ಥಳವನ್ನು ಮಾಡಿದ್ದೀವಿ. ಮುಂದ್ಗಡೆನೂ ಕುತ್ಕೊಳ್ಳೋಕೆ ಎಲ್ಲ ರೀತಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ. ಯಾಕಂದರೆ ಗ್ರಾಹಕರು ದೂರ ಹಳ್ಳಿಗಳಿಂದ ಬಂದಿರ್ತಾರೆ, ವಾಹನ ವ್ಯವಸ್ಥೆ ಇರೋಂಗಿಲ್ಲ. ಅದಕ್ಕೆ ಅದನ್ನೆಲ್ಲ ನಾವು ಮನದಲ್ಲಿ ಇಟ್ಕೊಂಡು ಬೇಗನೆ ಅವ್ರು ಕೆಲಸ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದಕ್ಕೆ ಜನ ನಮ್ಮ ಕಡೆ ಹೆಚ್ಚಿನ ಒಲವು ತೋರಿಸ್ತಾರೆ. ಓಕೆ ಸರ್, ತಮ್ಮ ಮಾಹಿತಿಗಾಗಿ ಹಾಗೆ ಶಾಖೆಗಳು ಬೆಳೀತಾ ಇರಲಿ ಅಂತ ಹೇಳ್ತಾ ಆಶಿಸ್ತಾ ಹಾಗೆ ವಿಶ್ ಕೂಡ ಮಾಡ್ತಾಯಿದ್ವಿ. ಮತ್ತೊಂದು ಸ್ಪೆಷಲ್ ಮಾಹಿತಿಗೆ ತಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಸುಭಾಷ್ ಕಂಪ್ಯೂಟರ್ಸ್ ಅವರ ಶ್ರೀನಿವಾಸ್ ಕಂಪ್ಯೂಟರ್ಸ್ ಸ್ಥಳದ ಬಗ್ಗೆ ಮಾಹಿತಿ ಇಲ್ಲಿದೆ. ಮೂಡಲ್ಗಿಯ ಶ್ರೀ ಕಲ್ಮೇಶ್ವರ ವೃತ್ತದಿಂದ ನೇರವಾಗಿ ಕೋರ್ಟ್ ಹತ್ತಿರದ 2ನೇ ಮಳಿಗೆ ಇದಾಗಿದ್ದು, ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು. ದಾರಿಯನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಕೆಳಗೆ ನೀಡಿದಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕಂತೂ ಕೇಳಿಕೊಳ್ಳುತ್ತೇವೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.